ಯಪ್ಪ ಯಾವ ಮನೆಗೆ ಹೋದ್ರೂ ಖರ್ಚು ವೆಚ್ಚಗಳೇನೋ ಕಮ್ಮಿ ಆಗೋಲ್ಲ. ಮಾಡಿಸಿ ಸಾಕಾಗ್ಬಿಟ್ಟೈತೆ. ಎಲ್ಲೋದ್ರೂ ಆಲ್ಟ್ರೇಷನ್ ಮಾಡಿಸ್ಬೇಕಪ್ಪ. ಯಾವ್ದಾದ್ರು ಸ್ವಂತ ಮನೆ ಇದ್ದರೆ ತುಂಬ ಅನುಕೂಲ ಆಗುತ್ತೆ. ಏನು ಸಿಮೆಂಟ್ ಹಾಕಿದ ದಿನವೇ ಮಳೆ ಬಂದ್ಬಿಟ್ಟು ಹೋಗುತ್ತೆ. ಇಷ್ಟು ದಿನ ಬೆಂಗಳೂರಲ್ಲಿ ಮಳೆನೇ ಇರ್ತಾ ಇರಲಿಲ್ಲ, ಬಟ್ ಇವಾಗ ಸಿಕ್ಕಾಪಟ್ಟೆ ಮಳೆ ಬರ್ತಾಯಿದೆ. ಚೆನ್ನಾಗಿ ಮಳೆ ನೀರು ಇರ್ತಾ ಇದೆ. ಇದು ಸ್ಯಾಂಡ್, ಇದು ಸಿಮೆಂಟ್. ಏನು ಕರೆಂಟ್ ಹೊಡೆದಿರೋ ಕಾಗೆ ಥರ ಆಗ್ಬಿಟ್ಟಿದೆಯಾ? ಆ್ಯಕ್ಚುಲಿ ಈ ಮನೆಗೆ ಬರೋದಕ್ಕೆ ತುಂಬ ಆಲ್ಟ್ರೇಷನ್ ವರ್ಕು ಹಂಗೆ ಬಾಕಿ ಇದೆ. ಒಂದು ವಾಷಿಂಗ್ ಮಿಷಿನ್ದು ಪಾಯಿಂಟ್ ಇಡೋದಕ್ಕೆ ಆ್ಯಕ್ಚುಲಿ ಇಂಜೆಕ್ಷನ್ ಹಾಕ್ಸ್ಕೋಬೇಕಾಯ್ತು ನಾನು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ. ಅದಕ್ಕೆ ವೀಲ್ಚೇರ್ ತರಲಿಲ್ಲ, ಅಲ್ಲೇ ಬಿಟ್ಬಿಟ್ಟು ಅವ್ರು ರಿಪೇರಿ ಮಾಡ್ತಾಯಿದ್ದಲ್ಲ ಆಲ್ಟ್ರೇಷನು. ಸೊ ಹಂಗೆ ಇಲ್ಲಿ ಕೂತ್ಕೊಂಡಿದ್ದೀನಿ. ಸೊ ಇವಾಗ ಇಂಜೆಕ್ಷನ್ ಹಾಕ್ಸ್ಕೊಂಡಿದ್ದಾಯಿತು. ಅದ್ರ ಮೇಲೆ ಇಲ್ಲಿ ಸ್ವಲ್ಪ ಐಟಮ್ಸ್ ಎಲ್ಲ ತೊಗೋಬೇಕಲ್ಲ, ಇಲ್ಲಿ ಸೈಡಲ್ಲಿ ಇಟ್ಕೊಂಡು ಚೀಲದಲ್ಲಿ ಈಗ ಹೋಗಬೇಕು ಆಟೋದಲ್ಲಿ. ಸೊ ಇದನ್ನೆಲ್ಲ ಈ ಲೆವೆಲಿಗೆ ತರಬೇಕು, ಯಾಕಂದರೆ ನಾನು ಇಲ್ಲಿ ಹತ್ತೋದಕ್ಕೆ ಈಸಿ ಆಗಬೇಕಲ್ಲ, ಹಾಗಾಗಿ. ಅಯ್ಯಯ್ಯೋ ಓನಪ್ಪ ಓನು ಕಳ್ಳ ಮಗನೇ ಕಟ್ಟಾಕ್ಬಿಟ್ಟವ್ರೆ ಇದ್ದಾನ. ಕಳ್ಳ ಮರಿ, ಗುಂಡು ಮರಿ, ಇದು ಗುಂಡು ಪಾಪು, ಇದು ಗುಂಡು ಪಾಪು. ಪಾಪು ಇದೊಂದು ವೀಡಿಯೋ ಮಾಡಮ್ಮ, ಇಷ್ಟು ಸ್ಟೆಪ್ ಇರೋದು ಅಲ್ಲೆಲ್ಲ ಕಣ ಅಲ್ಲಿಂದ ಮಾಡ್ಕೊಬಾರಪ್ಪ. ಕೆಲಸ ಮಾಡೋದು ಉಂಡ ಹೈ ನಾಟಕ ಹೊಡಿತಾವನ ಬಿಚ್ಚು ಅಂತ. ಆಟ ಆಡೋದಿಲ್ಲ, ಎಲ್ಲ ತಿಂತಾನೆ ಮಣ್ಣೆಲ್ಲ. ಓನಪ್ಪ ಓನು ಕಳ್ಳ ಮಗನೇ ಕಟ್ಟಾಕ್ಬಿಟ್ಟವ್ರೆ ಇದ್ದಾನ. ಕಳ್ಳ ಮರಿ, ಗುಂಡು ಮರಿ, ಇದು ಗುಂಡು ಪಾಪು, ಇದು ಗುಂಡು ಪಾಪು. ನೋಡಿ ರಿಪೇರಿ ಮಾಡ್ತಾವನೆ ಕಳ್ಳ. ರಿಪೇರಿ ಮಾಡೋದು ನಂಬರ್ 1. ಬಾಗಿಲು ಡೋರ್ ಬಿಚ್ತವ್ರೆ. ಆ ಗೇಟ್ ಪೂರ್ತಿ ಮುಚ್ಚಿ ಸರ್, ಹಿಂಗೆ ಪೂರ್ತಿ ಮುಚ್ಚಿ ಕ್ಲೋಸ್ ಮಾಡಿ. ಅದನ್ನು ಕಟ್ ಮಾಡ್ಬೇಕೆಲ್ಲ ಹೋಗ್ಬಿಟ್ಟೈತಲ್ಲ. ಅದೇ ಅದು ಕಟ್ ಮಾಡೋದ್ರಲ್ಲಿ ಸ್ಲೋಪ್ ಮಾಡೋಕೆ ಈಸಿ ಆಗುತ್ತೆ ನಮಗೆ. ಆಮೇಲೆ ಪೂರ್ತಿ ಎಲ್ಲ ತುಕ್ಕಿಡಿದ್ಬಿಟ್ಟೈತಲ್ಲ, ಕಟ್ ಮಾಡಿದ್ರೆ ಒಂದು ಒಳ್ಳೆಯದು.
ಅಲ್ಲದು ನಿಜ ಹೆಂಗೆ ಭಯ ಆಯಿತು ಗೊತ್ತಾ ಇವಾಗ ನನಗೆ ಕಾಲಿಗೆ ಕಟ್ಟಾಗ್ಬಿಡ್ತಾವೆ ಏನಕ್ಕತ್ತೆ ಅಂತ. ಏನು ಗೊತ್ತು ಅದೃಷ್ಟ ಚೆನ್ನಾಗಿದೆ ನಮ್ಮದು. ಅಲ್ಲ ಯಾಕೆ ಹಂಗೆ ಎಗ್ರಿಬಿಡ್ತು? ಅಯ್ಯಪ್ಪ ಬದಾಗ ಹಿಡ್ಕೊಳ್ಳಿ. ಅಯ್ಯಪ್ಪ ದೇವ್ರೆ, ಒಂದೇ ಒಂದು ಸೆಕೆಂಡಲ್ಲಿ ಕಾಲ ಎಗ್ರಿಬಿಡ್ತಾಯ್ತು ಅಷ್ಟೇ. ಆಮೇಲೆ ಆಮೇಲೆ ಸ್ವಲ್ಪನೂ ಅಲ್ಲ, ಅವ್ರು ಸ್ವಲ್ಪನೂ ಅಲ್ಗಾಡೇ ಇಲ್ಲ, ಅವರು ಸುಮ್ಮನೆ ನಿಂತ್ಕೊಂಡವ್ರೆ. ಆ್ಯಕ್ಚುಲಿ ಇಲ್ಲಿ ಸ್ಟೆಪ್ ಇರೋದ್ರಿಂದ ಸ್ಟೆಪ್ ಹೈಟ್ಗೆ ಇಲ್ಲಿ ಸಿಮೆಂಟಿಂಗೆಲ್ಲ ಹಾಕಿ. ಸೊ ಇದನ್ನೆಲ್ಲ ಈ ಲೆವೆಲಿಗೆ ತರಬೇಕು, ಯಾಕಂದರೆ ನಾನು ಇಲ್ಲಿ ಹತ್ತೋದಕ್ಕೆ ಈಸಿ ಆಗಬೇಕಲ್ಲ, ಹಾಗಾಗಿ. ತುಂಬ ಆಲ್ಟ್ರೇಷನ್ ಕೆಲಸ ಇದೆ. ಆ್ಯಕ್ಚುಲಿ ಈ ಮನೆಗೆ ಬರೋದಕ್ಕೆ ತುಂಬ ಆಲ್ಟ್ರೇಷನ್ ವರ್ಕು ಹಂಗೆ ಬಾಕಿ ಇದೆ. ಒಂದು ವಾಷಿಂಗ್ ಮಿಷಿನ್ದು ಪಾಯಿಂಟ್ ಇಡೋದಕ್ಕೆ ಅಲ್ಲಿ, ಸೊ ಇನ್ನೊಂದು ವಾಶ್ರೂಮಲ್ಲಿ ಅಲ್ಲೂ ಹೈಟ್ ಇತ್ತು, ಸೊ ಅದನ್ನು ತೆಗೆಸ್ದೆ. ಸೊ ಅದನ್ನು ತೆಗೆಸಿ ಮಾಡ್ತಾ ಇರೋಂಥದ್ದು. ಇನ್ನೂ ಡಿಚ್ಚು ಮಾಡಿಬಿಡ್ತೇನೆ. ಆ್ಯಕ್ಚುಲಿ ವಾಷಿಂಗ್ ಮಿಷಿನ್ಗೆ ಅಂದ್ಬಿಟ್ಟು ಪಾಯಿಂಟ್ ಮಾಡಿಸೋದಕ್ಕೆ ಅಲ್ಲಿ ಗೋಡೆಲ್ಲ ಕೊರೆದಿದ್ದಾರೆ. ಸೊ ಅದ್ರ ಮೇಲುಗಡೆ ನೀರಿಂದು ವಾಟರ್ ಕನೆಕ್ಷನ್ ತಗೊಳ್ಳೋದಕ್ಕೆ ಅಲ್ಲಿ ಕೊರೆದಿದ್ದಾರೆ. ಸೊ ಅದು ಬಿಟ್ಟರೆ ವಾಶ್ರೂಮ್ ಹೋಗೋದಕ್ಕೆ ಅಲ್ಲಿ ಇಲ್ಲಿ ಸ್ಟೆಪ್ ಇತ್ತು. ಸೊ ಆ ಸ್ಟೆಪ್ಪನ್ನ ತೆಗೆದು ಇಲ್ಲಿ ಕೂಡ ಈ ಥರ ಒಂದು ಇದನ್ನಿಟ್ಟಿದೆ. ಇದು ಅಡುಗೆ. ಏನಕ್ಕಪ್ಪ ಇಷ್ಟೊಂದು ಸ್ಲೋ ಹೋಗ್ತಾ ಅವರೇ? ಆ್ಯಕ್ಚುಲಿ ಅಲ್ಲಿ ಇನ್ನೊಂದಷ್ಟು ಐಟಮ್ ಸಾಕಾಗಿಲ್ಲ, ಅದಕ್ಕೆ ರಾ ಐಟಮ್ ತೊಗೊಂಡೋಗಿ ಬಂದಿದ್ವಿ. ಇದೆಲ್ಲ ನೋಡ್ತಾ ಇರೋದು ಇವತ್ತೇ ಫಸ್ಟ್ ಟೈಮಪ್ಪ, ಯಾಕಂದರೆ ನಾವು ಮನೆಗಳು ಯಾವುದೂ ಕಟ್ಟಿರೋ ಹಾಗಾಗಿ ನಮ್ಗೆ ಗೊತ್ತಿಲ್ಲ ಇದ್ರ ಬಗ್ಗೆ. ಸೊ ಯಪ್ಪ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಅಪ್ಪ. ಏನಾರು ಐಟಮ್ ತೊಗೋಬೇಕಾದ್ರೆ ಅದರಲ್ಲಿ ಸ್ಪೇರು ಸ್ವಲ್ಪ ತೊಗೊಂಡೋಗಿ ಬಂದರೆ ತುಂಬ ದುಡ್ಡು ಕೇಳ್ತಾರೆ. ಬಟ್ ಏನು ಮಾಡೋದು, ವಿಧಿ ಇಲ್ಲ. ಅಲ್ಲಿ ರ್ಯಾಂಪ್ ಹಾಕೊಳ್ಳೇಬೇಕು, ನಾನು ಹತ್ತೋದಕ್ಕಾಗಲ್ಲ. ಅದಕ್ಕೆ ಇದನ್ನು ಸಿಮೆಂಟಿಂಗ್ದೇ ಮಾಡಿಸ್ಕೊಳ್ತಾ ಇದ್ದೀನಿ. ಹಾಗಾಗಿ ಇಲ್ಲಿ ಬಂದಿರೋವಂಥದ್ದು. ಆ್ಯಕ್ಚುಲಿ ಇಂಜೆಕ್ಷನ್ ಹಾಕ್ಸ್ಕೋಬೇಕಾಯ್ತು ನಾನು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ, ಅದಕ್ಕೆ ವೀಲ್ಚೇರನ್ನು ತರಲಿಲ್ಲ, ಅಲ್ಲೇ ಬಿಟ್ಬಿಟ್ಟು ಅವ್ರು ರಿಪೇರಿ ಮಾಡ್ತಾಯಿದ್ದಲ್ಲ ಆಲ್ಟ್ರೇಷನು. ಸೊ ಹಂಗೆ ಇಲ್ಲಿ ಕೂತ್ಕೊಂಡಿದ್ದೀನಿ. ಸೊ ಇವಾಗ ಇಂಜೆಕ್ಷನ್ ಹಾಕ್ಸ್ಕೊಂಡಿದ್ದಾಯಿತು. ಅದ್ರ ಮೇಲೆ ಇಲ್ಲಿ ಸ್ವಲ್ಪ ಐಟಮ್ಸ್ ತೊಗೋಬೇಕಲ್ಲ, ಇಲ್ಲಿ ಸೈಡಲ್ಲಿ ಇಟ್ಕೊಂಡು ಚೀಲದಲ್ಲಿ ಈಗ ಹೋಗಬೇಕು ಆಟೋದಲ್ಲಿ. ಸಿಕ್ಕಾಪಟ್ಟೆ ಬಿಸಿಲು ಕಣಪ್ಪ, ಎಲ್ಲ ಕೆಲಸ ಮಾಡೋದಕ್ಕಾಗಲ್ಲ. ಪಾಪ ಕೆಲಸ ಮಾಡ್ತಾವ್ರಲ್ಲಿ ಬಿಸಿಲಲ್ಲಿ. ಪೂರಿನ ಅಲೆ ಬಿಟ್ಬಿಟ್ಟು ಬಂದಿದ್ದೀನಿ. ಗುಂಡನ ಒಂದು ರೂಮಲ್ಲಿ ಕೂಡಾಕ್ಬಿಟ್ಟಿದ್ದೀವಿ. ಸಿಕ್ಕಾಪಟ್ಟೆ ತೀಟೆ ಮಾಡ್ತಾಯಿದ್ದೆ. ಹಾಲು ಮೂಳು ಕಡ್ಡಿ ಕಸ ಎಲ್ಲ ತಿಂತೈತೆ ಅದು. ಅದಕ್ಕೆ ಒಂದು ರೂಮಲ್ಲಿ ಕೂಡಾಕ್ಬಿಟ್ಟು ಸುಮ್ಮನೆ ಬಂದುಬಿಟ್ಟಿದ್ದೀವಿ. ಇದು ಎಮ್ ಸ್ಯಾಂಡು, ಇದು ಸಿಮೆಂಟ್. ಏನು ಕರೆಂಟ್ ಹೊಡೆದಿರೋ ಕಾಗೆ ಥರ ಆಗ್ಬಿಟ್ಟಿದೆಯಾ? ಬಿಡ ಅದರೊಳಗೆ ಕೈಗೆ ಎಲ್ಲ ಡಸ್ಟ್ ಇದು ಮಾಡ್ಕೊಂಡು ಬಿಡೋ ಪೂರ್ವಿ. ಅದು ಯಾವ ಸೀಮೆಣ್ಣೆ ಉಟ್ಬಿಟ್ಟು ಏನೋ ತೀಟೆ ಮಾಡ್ಕೊಂಡು ಸಿಮೆಂಟು 3 ಮೂಟೆ ಎಮ್ಸಾನ್ ತಗೊಂಡು ಬಂದಿರೋದು. ಆ್ಯಕ್ಚುಲಿ ಇನ್ನೂ ವರ್ಕಿಂಗ್ ಇದೆ. ಸೊ ತುಂಬ ಇನ್ನೂ ಒಳಗಡೆ ಬೇಕು ಐಟಮ್ ಎಲ್ಲ, ಹಾಗಾಗಿ ರಾ ಮೆಟೀರಿಯಲ್ ತಂದಿರೋದು. ಯಪ್ಪ ಯಾವ ಮನೆಗೆ ಹೋದ್ರು ಖರ್ಚು ವೆಚ್ಚಗಳು ಇನ್ನೂ ಕಮ್ಮಿ ಆಗೋಲ್ಲ. ಮಾಡಿಸಿ ಸಾಕಾಗ್ಬಿಟ್ಟೈತೆ. ಎಲ್ಲೋದ್ರೂ ಆಲ್ಟ್ರೇಷನ್ ಮಾಡಿಸ್ಬೇಕಪ್ಪ. ಯಾವ್ದಾದ್ರು ಸ್ವಂತ ಮನೆ ಇದ್ದರೆ ತುಂಬ ಅನುಕೂಲ ಆಗುತ್ತೆ. ಏನಪ್ಪ ಎಷ್ಟೊಂದು ಖರ್ಚಾಗುತ್ತೆ ಅಂದರೆ ನಿಜ. ಒಂದು 20,000 ರೂಪಾಯಿ ಗಂಟ ಖರ್ಚಾಗುತ್ತೆ ನನಗೆ ಒಂದು ಮನೆಗೆ ಹೋಗಬೇಕು ಅಂದರೆ. ಎಲ್ಲಿನ ಥರ ದುಡ್ಡು ಅನ್ಸ್ಬಿಡುತ್ತೆ. ಯಾಕಂದರೆ ಅಷ್ಟು ಖರ್ಚು ಮಾಡಿ ಒಂದು ಮನೆಗೆ ಹೋಗಿ ಮತ್ತೆ ಬಾಡಿಗೆ ಮನೆ ಚೇಂಜ್ ಮಾಡಬೇಕು ಅಂದರೆ ಮತ್ತೆ ಅಲ್ಲಿ ಖರ್ಚು. ಸೊ ಆ ಮನೇಲಿ ಗಾಳಿ ಬೆಳಕಿಲ್ದಿರೋ ಒಂದು ರೀಸನಿಂದ ಖಾಲಿ ಮಾಡಿದ್ನ. ಮತ್ತಿಲ್ಲಿ ನಾನು ಎಷ್ಟು ದಿನ ಇರ್ತೀನೋ ಅದು ನಂಗೆ ಗೊತ್ತಿಲ್ಲ.
ಯಾವ್ಯಾವಾಗ ಏನು ಪ್ರಾಬ್ಲಮ್ ಬರುತ್ತೋ ಗೊತ್ತಾಗಲ್ಲಪ್ಪ. ಅಕ್ಕಪಕ್ಕದವಿಂದನೂ ಮನೆ ಖಾಲಿ ಮಾಡಬೇಕು ಒಂದು ಅವು ಹಾಳಾದವು ಹೆಂಗೆ ಟಾರ್ಚರ್ ಕೊಡ್ತಾಯಿದ್ವು ಅಂದರೆ ಒಂಥರ ಬೇಜಾರು ಅನ್ನಿಸ್ತಾಯಿತ್ತು ನನಗೆ. ಹಂಗಾಗಿ ಸುಮ್ಮನೆ ಅಲ್ಲಿಂದ ಮನೇನೂ ಖಾಲಿ ಮಾಡ್ತಾಯಿದ್ದಾವೆ. ಏನೋ ಗೊತ್ತಾಗ್ತಿಲ್ಲ, ಜೀವನ ಒಂಥರ ಊಟ ಪಲ್ಟ ಆಗಿಬಿಟ್ಟಿದೆ. ಈ ಖರ್ಚು ವೆಚ್ಚಗಳನ್ನ ನಿಭಾಯಿಸ್ಕೊಂಡು ಬದುಕೋದೇ ಒಂದು ದೊಡ್ಡ ಕಷ್ಟ. ಇವಾಗ ನೋಡಿ ಇಲ್ಲಿ ಹೈಟಿಗೆ ಆಲ್ಟ್ರೇಷನ್ ಮಾಡಿಸ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಬಾತ್ರೂಮ್ ಡೋರ್ ತೆಗೆಸಿ ಅಲ್ಲಿ ಆಲ್ಟ್ರೇಷನು, ಟಾಯ್ಲೆಟ್ ಹತ್ರನೂ ಸ್ವಲ್ಪ ಆಲ್ಟ್ರೇಷನ್, ಎಲ್ಲ ಆಲ್ಟ್ರೇಷನ್ ಇದೆ. ಸೊ ಎಲ್ಲೇ ಹೋದರೂ ಮೇನ್ ಡೋರ್ ಹತ್ರ ಅಂತೂ ಆಲ್ಟ್ರೇಷನ್ ಇರುತ್ತೆ, ಸ್ಟೆಪ್ಗಳಿರುತ್ತೆ. ಅದು ಬಿಟ್ಟರೆ ಒಳಗಡೆ ವಾಶ್ರೂಮ್ ಹತ್ರ, ವಾಶ್ರೂಮ್ಗೆ ವೀಲ್ಚೇರ್ ಹೋಗೋಲ್ಲ, ಅಲ್ಲಿ ಗೋಡೆ ಆಲ್ಟ್ರೇಷನ್ ಇರುತ್ತೆ. ಸೊ ಹೋಗಿದ ಕಡೆ ಎಲ್ಲ ಈ ಥರ ಆಲ್ಟ್ರೇಷನ್ ಮಾಡಿಸ್ಕೊಳ್ಳೋದಕ್ಕೆ ತುಂಬ ಖರ್ಚಾಗುತ್ತೆ ನನಗೆ. ಆಮೇಲೆ ಟಾಯ್ಲೆಟು ವಾಶ್ರೂಮು ಕಮ್ಮಿ ಇದೆ ಬಿಡ್ತು, ಹಂಗಾಗಿ ಅಲ್ಲಿ ವಾಷಿಂಗ್ ಮಿಷಿನ್ ಇಡೋಕ್ಕಾಗಲ್ಲ, ವೀಲ್ಚೇರೇ ಟರ್ನ್ ಆಗೋಲ್ಲ ಸರಿಯಾಗಿ ಅಲ್ಲಿ. ಹಂಗಾಗಿ ಹೊರಗಡೆ ನಾನು ವಾಷಿಂಗ್ ಮಿಷಿನ್ ಕನೆಕ್ಷನ್ ಕೊಡೋದಕ್ಕೆ ಅಂತೇಳ್ಬಿಟ್ಟು ಅದಕ್ಕೆ ಒಂದು ಆಲ್ಟ್ರೇಷನ್ ಇದೆ. ಅದ್ರ ಪಕ್ಕದಲ್ಲೊಂದು ಹ್ಯಾಂಡ್ ವಾಶ್ ಇಡೋಣ ಅಂತ ಹೇಳ್ಬಿಟ್ಟು, ಯಾಕಂದರೆ ಎಮರ್ಜೆನ್ಸಿ ಇದೆ, ಕೈ ಮುಖ ತೊಳಿಬೇಕು ಅನ್ಸಿದ್ರೆ, ಫೇಸ್ ವಾಶ್ ಮಾಡಬೇಕು ಅನ್ನೋದೆಲ್ಲ ಬೇಕಾಗುತ್ತೆ. ಹಾಗಾಗಿ ಅಲ್ಲೊಂದು ವಾಶ್ ಬೇಸಿನ್ ಇಡ್ಸೋಣ ಅಂತ, ಅದಕ್ಕೆ ಬೇರೆ ಖರ್ಚು. ಅಪ್ಪ ದೇವರೇ, ತುಂಬ ಖರ್ಚಾಗ್ತಾಯಿದೆ. ಹೋಗೋದು ಸಾಕಾಗ್ಬಿಟ್ಟು. ಏನೋ ತೀಟೆ ಮಾಡ್ತಾಯಿದ್ಯಾ? ನಿನಗೆ ಏನು ಕೆಲಸ ಇಲ್ಲ, ಕಾರ್ಯ ಇಲ್ಲ, ತೀಟೆ ಮಾಡೋದು ಬಿಟ್ಟರೆ. ಏಯ್ ಅಯ್ಯೋ, ನನ್ನ ಮಗನಿಗೆ ದುಡ್ಡು ಕೊಟ್ಟು ತಂದಿರೋದು ಕಣೋದು ಪೂರ್ವಿ. ಸಿಮೆಂಟ್ ಅಂದರೆ ಎಮ್ ಸ್ಯಾಂಡು ಸಿಮೆಂಟ್ ಎಲ್ಲಿ ವೇಸ್ಟ್ ಮಾಡಿಬಿಟ್ಟವ್ರೆ. ಯೂಸ್ ಆಗುತ್ತೆ, ಹಂಗೆಲ್ಲ ವೇಸ್ಟ್ ಮಾಡಬಾರ್ದು. ಅಯ್ಯೋ ಎಷ್ಟೊಂದು ವೇಸ್ಟ್ ಮಾಡ್ತೈತೆ. ನಿನಗೆ ಇರು ಕರಿತೀನಿ, ಇರು ಅಂಕಲ್ನ ಆಲ್ಟ್ರೇಷನ್ ಮಾಡ್ತಾರಲ್ಲ ಅಂಕಲ್ ಕರಿತೀನಿ ಇರು. ಕೈಯೆಲ್ಲ ಹಿಂಗೆ ಗಲೀಜು ಮಾಡ್ಕೊಬೇಡ ಕಣೋ. ಏನೋ ಭಾರಿ ಕೆಲಸ ಮಾಡೋ ನಂಗೆ ಕೈ ಗಲೀಜು ಮಾಡ್ಕೊಂತ. ಏಯ್ ಪೂರ್ವಿ, ಅದು ಯಾವ ಅಲ್ಲಿ ಹಿಂಗೆ ಮಜಾ ಬರ್ತದೆ. ನಿನ್ಗೊಂದು 2 ದಿನ ಸಿಮೆಂಟ್ ಕಲಸಿ ಕೆಲಸ ಮಾಡ್ತಾರಲ್ಲ, ಅದು ತೊಗೊಂಡೋಗಿ ಬಿಟ್ಬಿಡ್ತೀನಿ. ಮಜಾ ಹೆಂಗಾಸ್ ಬರ್ತದೆ ಅಂತ ಗೊತ್ತಾಗುತ್ತೆ. ನೋಡಿ ವೇಸ್ಟ್ ಮಾಡಬೇಡ. ಅಯ್ಯೋ ಪೂರ್ವಿಯಲ್ಲಿ ಏನ್ಕರ ಆಗುತ್ತೆ, ಹೋಗೋ ಗೇಟ್ ಹತ್ರ ಹಾಕಲ್ಲಿ ಹೊಸ ಬಕೆಟೆಲ್ಲ ಸಿಮೆಂಟ್ ಮಾಡಿಬಿಟ್ಟಿದ್ದೀರಲ್ಲೋ. ಅಯ್ಯೋ ಒಳ್ಳೆ ಕತೆ, ಹೋಗಪ್ಪ. ಕೈಯೆಲ್ಲ ವಾಶ್ ಮಾಡ್ಕೊ. ಬಕೆಟೆಲ್ಲ ಸಿಮೆಂಟ್ ಮಾಡಿ ಹಾಳು ಮಾಡಿಬಿಟ್ಟಿದೆ. ಆಮೇಲೆ ಮೊದಲು ಸಿಮೆಂಟು ಹೋಗಲ್ಲ, ಅದು ಆಮೇಲೆ ತೊಳಿಬೇಕು ಇವಾಗಲೇ. ಪೂರ್ವಿ ಮೊದಲು ಹೋಗಿ ಇವಾಗ ಸಿಮೆಂಟ್ ತೆಗ್ಬಿಡೋದನ್ನ, ನೀರು ತೆಗ್ಬಿಟ್ಟು ತೊಳಿ ಹೋಗೋ ಹಳೇದು. ಯಪ್ಪ ಎಷ್ಟು ಗಾಳಿ ಮಳೆ ಬರ್ತಾಯಿದೆ ಅಂದರೆ ಆಟೋನ ಹಾರ್ಕೊಂಡು ಹೋಗೋ ಥರ ಬರ್ತಾಯಿದೆ ಇಲ್ಲಿ. ಆ್ಯಕ್ಚುಲಿ ನೋಡಿ ಎಷ್ಟು ಧೂಳು ಗೀಳು ಎಲ್ಲ ಸಿಕ್ಕಾಪಟ್ಟೆ. ಆ್ಯಕ್ಚುಲಿ ಫಸ್ಟ್ ಟೈಮು ಈ ಮೈಕ್ ಒಳಗಡೆ ವೀಡಿಯೋ ಮಾಡ್ತಿರೋ ಅಂಥದ್ದು. ನಾರ್ಮಲ್ ವೀಡಿಯೋ ಹೇಗಿದೆ ಇದು ಹೇಗಿದೆ ಅಂತ ಹೇಳ್ಬಿಟ್ಟು ಒಂದು ಟ್ರಯಲ್ಲು ತೋರಿಸ್ತೀನಿ ನಾನು ನಿಮಗೆ. ಸೊ ಇದು ಈ ಮೈಕಲ್ಲಿ ಮಾಡ್ತಿರೋ ಅಂಥ ಫಸ್ಟ್ ವೀಡಿಯೋ. ಸೊ ಇವಾಗ ಮೈಕು ಯಾವ ಥರ ಬರ್ತಿದೆ ಅಂತ ಹೇಳ್ಬಿಟ್ಟು ವಿಜುವಲ್ಸ್ ಹಾಕ್ತೀನಿ, ಮತ್ತು ಮೈಕ್ ಇಲ್ದಂಗೆ ನಾನು ಮಾತಾಡಿ ತೋರಿಸ್ತೀನಿ ಕೂಡ. ಸೊ ವಿತೌಟ್ ಮೈಕ್ ಇದು ವಿಡಿಯೋ ಮಾಡ್ತಿರೋ ಅಂಥದ್ದು. ಇದೇನು ಅಷ್ಟು ಎಫೆಕ್ಟಿವ್ ವಾಯ್ಸ್ ಬರ್ತಾ ಇಲ್ಲ, ಬಟ್ ನೋಡೋಣ ಅಂತ ಟ್ರಯಲ್ಗೆ ಈ ವಿಡಿಯೋ ಒಂದು ಮಾಡಿದ್ದೀನಿ. ಮಾತಾಡಪ್ಪ, ಏನು ಮಾತಾಡ್ತೇವೆ ನೋಡು. ಹೊಸ ಮೈಕ್ ಬಂದೈತಲ್ಲ, ಚೆನ್ನಾಗೈತೆ. ಅಷ್ಟೇನಾ? ಚೆನ್ನಾಗೈತೆ. ವಾಯ್ಸ್ ಕ್ವಾಲಿಟಿನೂ ಚೆನ್ನಾಗಿ ಕಾಣಿಸುತ್ತೆ, ಇದು ಸೌಂಡ್ ಕೇಳಿಸುತ್ತೆ. ವಾಯ್ಸ್ ಕ್ವಾಲಿಟಿ ಕೇಳಿಸ್ಬೇಕಪ್ಪ, ಕಾಣಿಸೋದಲ್ಲ. ಗೊತ್ತು. ಸಿಮೆಂಟ್ ಹಾಕಿದ ದಿನನೇ ಮಳೆ ಬಂದ್ಬಿಡ್ತು ಹೋಗುತ್ತೆ. ಇಷ್ಟು ದಿನ ಬೆಂಗಳೂರಲ್ಲಿ ಮಳೆನೇ ಇರ್ತಾ ಇರಲಿಲ್ಲ, ಬಟ್ ಇವಾಗ ಸಿಕ್ಕಾಪಟ್ಟೆ ಮಳೆ ಬರ್ತಾಯಿದೆ. ಚೆನ್ನಾಗಿ ಮಳೆ ನೀರು ಇದ್ದ ಇದೆ. ಸಿಕ್ಕಾಪಟ್ಟೆ ಮಳೆ ಸ್ಟಾರ್ಟ್ ಆಗಿಬಿಟ್ಟಿದೆ ಇವಾಗ. ಸೊ ಫಸ್ಟ್ ಟೈಮ್ ಇರಬೇಕು ಈ ಮಳೆ ಬರ್ತಾ ಇರೋದು ಬೆಂಗಳೂರಲ್ಲಿ, ಯಾಕಂದರೆ ತುಂಬ ದಿನಗಳಿಂದ ಮಳೆ ಬರ್ತಾ ಇರಲಿಲ್ಲ. ಇವಾಗ ಮಳೆ ಸ್ಟಾರ್ಟ್ ಆಗಿದೆ ಮತ್ತೆ.
ಈ ಮನೆ ಹುಡ್ಕೋದಕ್ಕೆ ತುಂಬ ಕಷ್ಟಪಟ್ಟು ಹುಡುಕಿ ಮತ್ತು ಎಷ್ಟೋ ದಿನ ನೀವು ಊಟ ನೀರಿಲ್ದೇನೆ ಕೂಡ ಬಿಸಿಲಲ್ಲೆಲ್ಲ ಮನೆ ಹುಡುಕಿದ್ದೀನಿ, ಸಿಕ್ಕಿರಲಿಲ್ಲ. ಸೊ ಈ ಒಂದು ಮನೆ ಸಿಕ್ತು. ಆಲ್ಟ್ರೇಷನ್ಗೂ ಖರ್ಚಾಗ್ತಿದೆ. ಅದ್ರ ಜೊತೆಗೆ ವಿಡಿಯೋ ಮಾಡೋದಕ್ಕೆ ಒಳ್ಳೆ ಕ್ವಾಲಿಟಿ ಇರುವಂಥ ಮೈಕ್ ನೋಡ್ತಾ ಇದೆ. ಮೈಕು ಕೂಡ ಪರ್ಚೇಸ್ ಮಾಡಿದೆ ನಾನು. ಇನ್ನು ಮುಂದೆ ಚಾನಲ್ ಚೆನ್ನಾಗಾಗೋದಕ್ಕೆ ಅಂತ ಹೇಳ್ಬಿಟ್ಟು ಇಷ್ಟೆಲ್ಲ ಕಷ್ಟಪಡ್ತಾ ಇದ್ದೀನಿ. ಅದ್ರ ಜೊತೆಗೆ ಒಳ್ಳೆ ಮೈಕ್ ಇದ್ದರೆ ಮಾತಾಡೋ ಕ್ವಾಲಿಟಿ ಚೆನ್ನಾಗಿರುತ್ತೆ ಅಂತೇಳಿ ಪರ್ಚೇಸ್ ಮಾಡಿದ್ದು. ಇವತ್ತಿನ ಈ ಸ್ಪೆಷಲ್ ವಿಡಿಯೋ ಹೇಗಿತ್ತು ಅಂತೇಳಿ ಕಮೆಂಟ್ ಹಾಕಿ. ಮತ್ತು ಮುಂದಿನ ವಿಡಿಯೋಗಳಲ್ಲಿ ನೀವು ನೋಡ್ಬೋದು ಮನೆ ಹೇಗಿದೆ, ಮತ್ತು ಪೂಜೆ ಯಾವಾಗ ಮಾಡ್ದೋ, ಯಾವಾಗ ಮನೆಗೆ ಶಿಫ್ಟ್ ಆದೋ, ಸೊ ಹೆಂಗೆಲ್ಲ ಕಷ್ಟ ಬಿದ್ದು ಶಿಫ್ಟ್ ಆದೋ ಅನ್ನೋದ್ರ ಬಗ್ಗೆ ಎಲ್ಲ ನೀವು ನೋಡಿ. ಬಟ್ ಪ್ರತಿಯೊಂದು ವಿಡಿಯೋ ಮಾಡೋದಕ್ಕೂ ಅಷ್ಟೇ ಶ್ರಮ ಇರುತ್ತೆ. ಅದ್ರ ಜೊತೆಗೆ ಒಂದು ಮನೆ ಶಿಫ್ಟಿಂಗ್ ಆದರೆ ಎಷ್ಟೆಲ್ಲ ಕಷ್ಟ ಇರುತ್ತೆ. ಅದ್ರ ಜೊತೆಗೆ ನನ್ನಂಥ ಒಬ್ಬಳು ವೀಲ್ ಚೇರಲ್ಲಿ ಇರೋಳು ಇದನ್ನೆಲ್ಲ ಶಿಫ್ಟ್ ಮಾಡೋಕ್ಕೆ ಎಷ್ಟೆಲ್ಲ ಪ್ರಯತ್ನ ಪಟ್ಟಿದ್ದೀನಿ ಅನ್ನೋದನ್ನ ನೀವು ಮುಂದೆ ವಿಡಿಯೋದಲ್ಲಿ ನೋಡ್ಬೋದು.